ನೋಡಿ, ಇವೆಲ್ಲವೂ ಕೂಡ ಅಪರಾಧ ಕೃತ್ಯಗಳು ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥದ್ದು. ಪೊಲೀಸರು ಏನು ಸುಮ್ಮನೆ ಇಲ್ಲ. ಯಾವ್ಯಾವ ಪ್ರಕರಣಗಳು ಈ ರೀತಿ ದಾಖಲಾಗುತ್ತೆ ಇಮಿಡಿಯೇಟ್ ಆಗಿ ಅಂಥವರ ಹೆಡೆಮುರಿ ಕಟ್ಟೋ ಕೆಲಸ ಮಾಡ್ತಾರೆ. ಬಟ್ ಒಂದು ಪ್ರಕರಣದಲ್ಲಿ ಒಂದು ರೀತಿ ಕಡಿವಾಣ ಹಾಕೋದಕ್ಕೆ ಹೋದರೆ ಇನ್ನೊಂದು ರೀತಿ ಅಪರಾಧ ಮಾಡ್ತಾರೆ. ಹಾಗಾಗಿ ಬೆಂಗಳೂರು ಒಂದು ರೀತಿ ಪೊಲೀಸರಿಗೆ ತಲೆನೋವು ಇಲ್ಲಿನ ಅಪರಾಧ ಚಟುವಟಿಕೆಗಳಿಗೆ ಕಡಿವಾಣ ಹಾಕ್ತಕ್ಕಂಥದ್ದು. ಇನ್ನು ಮುಂದಿನ ಸುದ್ದಿಯನ್ನು ನೋಡೋಣ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ನಿನ್ನೆ ಒಂದು ಬಾಂಬ್ ಸಿಡಿಸಿದ್ರು. ಏನಂತ, ನವೆಂಬರ್ 15-16ಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ. ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ವಹಿಸ್ಕೋತಾರೆ. ನಮಗೂ ಕೂಡ ಕಾಂಗ್ರೆಸ್ನಲ್ಲಿ ಫ್ರೆಂಡ್ಸ್ ಇದ್ದಾರೆ ಅಂತೆಲ್ಲ ಒಂದಷ್ಟು ಹೇಳಿದ್ರಲ್ಲ. ಸೊ ನವೆಂಬರ್ಗೆ ಬದಲಾಗ್ತಾರಾ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಈಗ ಇರ್ತಕ್ಕಂಥ ಅತಿ ದೊಡ್ಡ ಪ್ರಶ್ನೆ. ನವೆಂಬರ್ಗೆ ಯಾಕೆ ಅಂತಂದರೆ ಕರೆಕ್ಟಾಗಿ ಲೆಕ್ಕ ಹಾಕಿದ್ರೆ 2.5 ವರ್ಷ ಆಗುತ್ತೆ. ಅವ್ರಿಗೆ 2.5 ವರ್ಷ, ಇವ್ರಿಗೆ 2.5 ವರ್ಷ ಅಂತ ಏನಾದರೂ ಲೆಕ್ಕಾಚಾರ ಹಾಕ್ಕೊಂಡು ಆ ಥರ ಏನಾದ್ರು ಇವರೇ ಕೂತ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ಹೇಳಿದ್ರಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಸೆಪ್ಟೆಂಬರ್ ಡೆಡ್ಲೈನನ್ನು ಕೊಟ್ಟಿದ್ದಾರೆ. ಇನ್ನು ಸಿ ಎಂ ಬಗ್ಗೆ ಭವಿಷ್ಯವನ್ನು ನುಡಿದಿದ್ದಾರೆ ಆರ್ ಅಶೋಕ್ ಅವರು. ಮುಖ್ಯಮಂತ್ರಿ ಸ್ಥಾನದ ಬಗ್ಗೆನೇ ಭವಿಷ್ಯ ನುಡಿದಿದ್ದಾರೆ. ಅದಕ್ಕೆ ಟಾಂಗ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಲೀಡರ್ಸು. ಇವ್ರು ಯಾವಾಗ ಜ್ಯೋತಿಷಿ ಆದರು ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಪಾರ್ಟಿಯಲ್ಲಿ ನಡೀತಾ ಇರೋದು, ಬಿ ಜೆ ಪಿನಲ್ಲಿ ನಡೀತಾ ಇರೋದೇ ಅವ್ರಿಗೆ ಗೊತ್ತಾಗ್ತಿಲ್ಲ. ಈ ನಮ್ಮ ಪಾರ್ಟಿದು ಏನು ಗೊತ್ತು ಅಂತ. ಆರ್ ಅಶೋಕ್ ಹೇಳಿಕೆಗೆ ಈಗ ಸಚಿವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಈ ನಡುವೆ ಇನ್ನೊಂದು ಡೆವಲಪ್ಮೆಂಟ್ ನಡೆದಿತ್ತು. ಬಿ ಆರ್ ಪಾಟೀಲ್ ಅವರು ಮುಖ್ಯಮಂತ್ರಿಗಳ ಸಲಹೆಗಾರರಾಗಿದ್ರಲ್ಲ, ಅವರು ರಾಜೀನಾಮೆ ಕಳಿಸಿದ್ರಲ್ಲ. ಯಾವ ಕಾರಣಕ್ಕೂ ರಾಜೀನಾಮೆಯನ್ನು ನಾನು ಹಿಂಪಡೆಯಲ್ಲ ಅಂತ ಖಡಕ್ಕಾಗಿ ಹೇಳಿದ್ದಾರೆ ಬಿ ಆರ್ ಪಾಟೀಲ್. ಅನುದಾನ ಇಲ್ಲ, ನಾನು ಶಾಸಕನಾಗಿ ಏನು ಮಾಡಲಿ, ನಾನು ರಾಜೀನಾಮೆ ತಗೊಳ್ಳಿ ಅಂತ. ಇದೆಲ್ಲದರ ನಡುವೆ ದೆಹಲಿ ಪ್ರವಾಸಕ್ಕೆ ಸಜ್ಜಾಗಿದ್ದಾರೆ ಈ ಪರಮೇಶ್ವರ್ ಟೀಮ್. ಮತ್ತೆ ದಲಿತ ಮುಖ್ಯಮಂತ್ರಿ ಕೂಗು ಏನಾದರೂ ಎದ್ದೇಳುತ್ತಾ ಅಂತ. ಸೊ ಇಷ್ಟು ಓವರಾಲ್ ಡೆವಲಪ್ಮೆಂಟ್ಸ್ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗಿರ್ತಕ್ಕಂಥದ್ದು. ಏನೆಲ್ಲ ಆಗಿದೆ, ಯಾರ್ಯಾರು ಏನೇನು ಮಾತಾಡಿದ್ದಾರೆ ನೋಡೋಣ ಬನ್ನಿ. ನವೆಂಬರ್ನಲ್ಲಿ ಬದಲಾಗ್ತಾರಾ ರಾಜ್ಯದ ಮುಖ್ಯಮಂತ್ರಿ? ವಿಪಕ್ಷ ನಾಯಕನ ಹೇಳಿಕೆಗೆ ಕೈ ನಾಯಕರ ತಿರುಗೇಟು. ಕಾಂಗ್ರೆಸ್ನಲ್ಲಿ ಮೊದಲೇ ಪವರ್ ಶೇರಿಂಗ್ ಫೈಟ್ ಜೋರಾಗಿದೆ. ಹೈಕಮಾಂಡ್ ಸೂಚನೆಯ ಬೆನ್ನಲ್ಲೇ ಎಲ್ಲವೂ ಮೇಲ್ನೋಟಕ್ಕೆ ತಣ್ಣಗಾದಂತೆ ಇದೆ. ಆದರೆ ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಸಿದ್ದರಾಮಯ್ಯ ಸಿಎಂ ಸ್ಥಾನದ ಅವಧಿ ನವೆಂಬರ್ಗೆ ಮಾತ್ರ ಎಂಬ ಹೊಸ ಬಾಂಬ್ ಹಾಕಿದ್ದು, ಸಿದ್ದರಾಮಯ್ಯ ಸಿಎಂ ಆಗುವಾಗಲೇ ಅವರ ಅಧಿಕಾರ ಅವಧಿ 2.5 ವರ್ಷ ನಿಗದಿಯಾಗಿದೆ. ನವೆಂಬರ್ಗೆ ಸಿದ್ದರಾಮಯ್ಯ ಸಿಎಂ ಅವಧಿ ಖಚಿತವಾಗಿ ಮುಗಿಯಲಿದೆ ಎಂಬ ಅಶೋಕ್ ಹೇಳಿಕೆ ಈಗ ಹೊಸ ಚರ್ಚೆಯನ್ನು ಹುಟ್ಟುಹಾಕಿದೆ. ನವೆಂಬರ್ಗೆ ಈ ಮ್ಯೂಸಿಕಲ್ ಚೇರ್ ಅವತ್ತು ವಿಜಿಲ್ ಬರ್ತೈತೆ. ಮ್ಯೂಸಿಕಲ್ ಚೇರ್ ಅಲ್ಲಿ ವಿಜಿಲ್ ಹಾಕಿದಾಗ ಟಕ್ ಅಂತ ಕೂತ್ಕೊಂಡ್ಬಿಡ್ಬೇಕು. ಆಗ್ಲೇ ಡಿ ಕೆ ಶಿವಕುಮಾರ್ ಒದ್ದು ಕಿತ್ಕೊಂತೀನಿ ಅಂತ ಅಸೆಂಬ್ಲಿಯಲ್ಲಿ ನನ್ನ ಮುಂದೆನೆ ಹೇಳಿದ್ದಾರೆ. ನವೆಂಬರ್ ಮೋಸ್ಟ್ಲಿ 15 ಅಥವಾ 16 ಇರಬೇಕು. ನಿಖರವಾಗಿ ನಾನು ಹೇಳ್ತಾ ಇದ್ದೀನಿ. ಅವತ್ತೇನಾನ ಅಮಾವಾಸ್ಯೆ ಪೌರ್ಣ, ಯಾಕಂದ್ರೆ ಇವರು ಡಿ ಕೆ ಶಿವಕುಮಾರ್ ಅಮಾವಾಸ್ಯೆ ಇದ್ರೆ ಪೌರ್ಣಮಿ ಇದ್ರೆ ಅವ್ರ ಅಧಿಕಾರ ತಗೊಳಲ್ಲ. ಅಶೋಕ್ ಅವರ ಈ ಹೇಳಿಕೆಗೆ ಸಚಿವರು ತಿರುಗೇಟು ಕೊಟ್ಟಿದ್ದಾರೆ. ಆರ್ ಅಶೋಕ್ ಯಾವಾಗ ಭವಿಷ್ಯ ಹೇಳೋದನ್ನ ಕಲಿತರು ಅಂತ ಹೇಳಿ ಗೃಹ ಸಚಿವ ಜಿ ಪರಮೇಶ್ವರ್ ವ್ಯಂಗ್ಯವಾಡಿದ್ದಾರೆ. ನಮ್ಮ ಪಕ್ಷದಲ್ಲಿ ಇಂತಹ ಯಾವುದೇ ಬೆಳವಣಿಗೆ ನಡೆದಿಲ್ಲ, 2.5 ವರ್ಷ ಮಾತ್ರ ಅಂತ ಹೈಕಮಾಂಡ್ ಹೇಳಿಲ್ಲ. ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಆಗಿರ್ತಾರೆ ಅಂದ್ಕೊಂಡಿದ್ದೇವೆ ಅಂತ ಹೇಳಿದ್ರು. ಆರ್ ಅಶೋಕ್ ಅವರಿಗೆ ಕಾಮನ್ ಸೆನ್ಸ್ ಇದೆಯಾ? ಅಕ್ಟೋಬರ್ ಅಲ್ಲ, ನವೆಂಬರ್ ಇಲ್ಲ, ಸಿಎಂ ಬದಲಾವಣೆ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಸಚಿವ ಬೋಸರಾಜು ತಿವಿದಿದ್ದಾರೆ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದು, ಅಶೋಕ್ ಅವರು ಅವರ ಪಕ್ಷದ ಭವಿಷ್ಯದ ಬಗ್ಗೆ ಮೊದಲು ಮಾತನಾಡಲಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಅವ್ರು ಯಾವಾಗ ಜ್ಯೋತಿಷ್ಯ ಕಲ್ತ್ಕೊಂಡಿದ್ರೋ ಗೊತ್ತಿಲ್ಲ ನನಗೆ. ಆದರೆ ಅಂಥ ಯಾವುದೇ ಬೆಳವಣಿಗೆ ಇಲ್ಲ. ಮುಖ್ಯಮಂತ್ರಿಗಳು 5 ವರ್ಷ ಕೂಡ ಅವರೇ ಇರ್ತಾರೆ ಅಂಥೇಳಿ ನಾವೆಲ್ಲ ಅಂದ್ಕೊಂಡಿದ್ದೇವೆ. ಅವರನ್ನು ಆಯ್ಕೆ ಮಾಡಿದಾಗ ಸಮಯ ನಿಗದಿ ಮಾಡಲಿಲ್ಲ. ಆ ಸಂದರ್ಭದಲ್ಲಿ ಇವರು ಬರೀ 2.5 ವರ್ಷ ಇರ್ತಾರೆ, ಆಮೇಲೆ ಇನ್ನೇನೋ ಯೋಚನೆ ಮಾಡೋಣ ನಾವು ಮುಂದಕ್ಕೆ ಅಂತ ಏನು ಹೇಳಿಲ್ಲ. ಅದರಿಂದ ನಮ್ಮ ಮನಸ್ಸಲ್ಲಿ ಇವತ್ತೇನಿದೆ ಅಂದರೆ ಅವರು 5 ವರ್ಷ ಇರ್ತಾರೆ ಅಂತ. ಈ ಮಧ್ಯೆ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ. ಅಕ್ಟೋಬರ್ ಇಲ್ಲ, ನವೆಂಬರ್ ಇಲ್ಲ, ನಮ್ಮ ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ಹೇಳಿದ್ರು ಅದ್ರ ಪ್ರಕಾರ ನಾವು ನಡ್ಕೊಳ್ಳೋರು. ಹಾಗಾಗಿ ಯಾವುದೇ ಅದು ಪ್ರಶ್ನೆ ಇವತ್ತು ಉದ್ಭವಿಸೋದಿಲ್ಲ ಅಂತ ಹೇಳ್ಯಾರ. ಪಾರ್ಟಿಯಲ್ಲಿ ಚರ್ಚೆನೇ ಇಲ್ಲ. ಯಾಕೆ ಮಾತಾಡ್ತಾರೋ ಗೊತ್ತಿಲ್ಲ. ದಿನ ಒಂದು ಮಾತಾಡಿದ್ರೆ ಡೇಟ್ ಕೂಡ ಹೇಳಿದ್ದಾರೆ ಸರ್. ಹೇಳ್ತಾರೆ, ಯಾರು ಹೇಳಿದ್ರು ಡೇಟ್? ಆರು ಅಶೋಕ್ ಹೇಳಿದ್ರೆ ನಾವು ಕೈ ಮಾಡ್ತಾರೆ. ಆರು ಅಶೋಕ್ ಏನಾದರೂ ಕಾಮನ್ ಸೆನ್ಸ್ ಇದೆ, ಮಾತಾಡ್ತಾರೆ. ದಿನ ಒಂದು ಮಾತಾಡ್ತಾರೆ. ಅವ್ರು ಮಾತಾಡೋದಕ್ಕೆ ಯಾವುದನ್ನ ಅರ್ಥ ಐತೆ. ಅಶೋಕ್ ಅವರು ಭವಿಷ್ಯ ನಮ್ಮ ಪಾರ್ಟಿ ಬಗ್ಗೆ ನುಡಿಯೋದು ಬಿಟ್ಟು BJP ರಾಜ್ಯಾಧ್ಯಕ್ಷರು ಚೇಂಜ್ ಆಗ್ತಾರಾ ಇಲ್ಲ ಅಂತ ಅದ್ರದ್ದು ಮಾತಾಡಿದ್ರೆ ಸೂಕ್ತ. ವಿರೋಧ ಪಕ್ಷದ ನಾಯಕರು ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಅಂತ ಯಾಕೆ ಅಷ್ಟು ಆಸಕ್ತಿ ಇದೆ, ಅದ್ರ ಬಗ್ಗೆ ಮಾತಾಡೋಕ್ಕೆ ತಯಾರಿಲ್ಲ. ಕೌನ್ಸಿಲ್ನಲ್ಲಿ ಇರ್ಬೋದು, ಅಸೆಂಬ್ಲಿನಲ್ಲಿ ಇರ್ಬೋದು, ಮುಖಭಂಗ ಆಯ್ತಲ್ಲ ನಿಮಗೆ. ಯಾವ ಇಶ್ಯೂ ತೆಗೆದ್ರಪ್ಪ, ಏನಾಯಿತು? ಇನ್ನು ಹೈಕಮಾಂಡ್ ದೆಹಲಿ ಬುಲಾವ್ಗೂ ಮೊದಲೇ ಪರಮೇಶ್ವರ್ ಆಪ್ತ ಸಚಿವರು ದೆಹಲಿ ಚಲೋ ಕೈಗೊಳ್ಳಲು ಮುಂದಾಗಿದ್ದಾರೆ. ದೆಹಲಿಗೆ ತೆರಳಿ ಹೈಕಮಾಂಡ್ ಭೇಟಿಗೆ 4 ಸಚಿವರು ಮುಂದಾಗಿದ್ದಾರೆ. ದಲಿತ ನಾಯಕರ ಸಭೆಗೆ ಬ್ರೇಕ್ ಹಾಕಿದ್ದನ್ನೇ ಮುಂದಿಟ್ಟುಕೊಂಡು ಹೈಕಮಾಂಡ್ ಭೇಟಿ ಮಾಡ್ತಿದ್ದಾರೆ. ಈ ಭೇಟಿ ಸಂದರ್ಭದಲ್ಲಿ ಪವರ್ ಶೇರಿಂಗ್ ಫೈಟ್, ಪವರ್ ಸೆಂಟರ್ ಪಾಲಿಟಿಕ್ಸ್ ಎಲ್ಲ ವಿಚಾರ ಹೈಕಮಾಂಡ್ ಮುಂದಿಡುವ ಲೆಕ್ಕಾಚಾರ ಇದೆ ಎನ್ನಲಾಗ್ತಿದೆ. ಈ ಬಗ್ಗೆ ಪರಮೇಶ್ವರ್ ಹೇಳಿದ್ದು ಹೀಗೆ. ಗೊತ್ತಿಲ್ಲ ನನಗೆ. ನಾನು ಹೋಗಬೇಕು ಅಂತ ಇದ್ದೇನೆ. ನಮ್ಮದು ಒಂದಿಷ್ಟು ಇಲಾಖೆ ಕೆಲಸಗಳಿದ್ದಾವೆ. ಅದು ಯಾವಾಗ ಅಂತ ನಿಗದಿ ಮಾಡ್ಕೊಂಡಿಲ್ಲ.
ರಾಜಕೀಯಕ್ಕೋಸ್ಕರ ನಾನು ಹೋಗೋದಿಲ್ಲ. ರಾಜಕೀಯ ಅಲ್ಲಿಗೆ ಹೋಗುವಂಥ ಅವಶ್ಯಕತೆಯೂ ಇಲ್ಲ. ಯಾಕೆಂದ್ರೆ ನಮ್ಮ ಜನರಲ್ ಸೆಕ್ರೆಟರಿ ಅವರು ಇಲ್ಲೇ ಬರ್ತಾರೆ, ನಮ್ಮ ACC ಅಧ್ಯಕ್ಷರು ನಮ್ಮವರೇ ಆಗಿರೋದ್ರಿಂದ ಅವರು ಇಲ್ಲೇ ಬರ್ತಾರೆ. ಏನಾದರೂ ಇದ್ದರೆ ಅವ್ರ ಜೊತೆಯಲ್ಲಿ ಹೇಳ್ಕೊಳ್ತೇವೆ. ಅದು ಏನು ಆ ಕಾರಣಕ್ಕಾಗಿಲ್ಲ. ನನಗೆ ಬೇರೆ ಇಲಾಖೆ ಕೆಲಸ ಮತ್ತು ಬೇರೆ ಬೇರೆ ಕೆಲಸಗಳಿರೋದ್ರಿಂದ ಹೋಗೋದಕ್ಕೆ ಅಂದ್ಕೊಂಡಿದ್ದೇನೆ. ಇನ್ನು ಯಾವಾಗ ಅಂತ ಗೊತ್ತಿಲ್ಲ. ನಾನು ರಾಜೀನಾಮೆ ಹಿಂಪಡೆಯಲ್ಲ, ಶಾಸಕ BR ಪಾಟೀಲ್ ಸ್ಪಷ್ಟನೆ. ಈ ನಡುವೆ ಸಿಎಂ ರಾಜಕೀಯ ಸಲಹೆಗಾರನ ಹುದ್ದೆಗೆ BR ಪಾಟೀಲ್ ರಾಜೀನಾಮೆಯ ವಿಚಾರ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಸದ್ದು ಮಾಡ್ತಿದೆ. ರಾಜಕೀಯ ಸಲಹೆಗಾರ ಹುದ್ದೆಗೆ ರಾಜೀನಾಮೆಯ ಬಳಿಕ ಇವತ್ತು BR ಪಾಟೀಲ್ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು, ನಾನು ಯಾವತ್ತೂ ರಾಜೀನಾಮೆಯನ್ನು ಕೊಡಬೇಕಂತಿದ್ದೆ, ರಾಜ್ಯಪಾಲರ ತೂಗುಗತ್ತಿ ಮೇಲಿತ್ತು, ಹಾಗಾಗಿ ರಾಜೀನಾಮೆ ಕೊಟ್ಟೆ. ಆದರೆ ರಾಜೀನಾಮೆ ವಾಪಸ್ ಪಡೆಯಲ್ಲ, ಅನುದಾನ ಕೂಡ ಸರಿಯಾಗಿ ಬರ್ತಿಲ್ಲ, ಶಾಸಕನಾಗಿ ಅಭಿವೃದ್ಧಿ ಕೆಲಸ ಮಾಡೋದಕ್ಕಾಗ್ತಿಲ್ಲ, ಸಿಎಂ ಜೊತೆಗೆ ಮಾತನಾಡ್ತೀನಿ, ಆದರೆ ರಾಜೀನಾಮೆ ಹಿಂಪಡೆಯಲ್ಲ ಅಂತ ಹೇಳಿದ್ದಾರೆ. ಡಿಸ್ಕ್ವಾಲಿಫಿಕೇಶನ್ ಆಫ್ ಮೆಂಬರ್ಶಿಪ್ ಅದು ಕ್ಲಿಯರ್ ಅಲ್ಲಿ ಅಂತ ಕಾಯ್ತಿದ್ದೆ. ಕ್ಲಿಯರ್ ಆಯಿತು, ಅದು ಬಿಟ್ಟು ಅಸಮಾಧಾನ ಏನಿಲ್ಲ, ಅಸಮಾಧಾನ ಯಾರ ಬಗ್ಗೆನೂ ಇಲ್ಲ. ನಾನು ಏನು ಹೇಳಬೇಕು ಅದನ್ನು ಮುಖ್ಯಮಂತ್ರಿಗೆ ಎಲ್ಲ ಡೀಟೇಲಾಗಿ ಹೇಳಿದ್ದೀನಿ. ಸಮಸ್ಯೆಗಳಿದ್ದಾವೆ, ನಾನು ಸಮಸ್ಯೆಗಳು ಇಲ್ಲದೇ ಸುಮ್ಮನೆ ಹುಚ್ಚಿನಂಗೆ ರಾಜೀನಾಮೆ ಕೊಟ್ಟಿಲ್ಲ. ಸಮಸ್ಯೆಗಳಿದ್ದಾವೆ. ಮುಖ್ಯಮಂತ್ರಿ ಏನೋ ನಿನ್ನೆ ಮೈಸೂರಲ್ಲಿ ಹೇಳಿದ್ದಾರೆ, ಕರೆದು ಮಾತಾಡ್ತೀನಿ ಅಂತ. ಹೋಗ್ತೀನಿ, ಮಾತಾಡ್ತೀನಿ. ಅವರಿಗೆ ಒಂದೆರಡು ಸಲ ಹೇಳಿದ್ದೆ. ಇದು ಎರಡನೇ ಪತ್ರ. ಹಿಂದೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೇಳಿದ್ದೇನೆ. ಅವರು ಈಗಲೂ ಆ ಥರ ಏನಾದರೂ ಸಮಯ ಬಂದರೆ ನಾನು ಅಸೆಂಬ್ಲಿಗೂ ರಾಜೀನಾಮೆ ಕೊಡ್ತೀನಿ. ಅದ್ರಾಗ ಏನು ಮುಲಾಜಿಲ್ಲ. ನನಗೇನು ಅಲ್ಲಿದ್ರೇನು ಎಲ್ಲಿದ್ರೇನು ಬೀದಿ ಮೇಲೆ ಇದ್ರೇನೆಲ್ಲ ಒಂದೇ. ಇನ್ನು BR ಪಾಟೀಲ್ ವಿಚಾರಕ್ಕೆ ಸಚಿವರು ಪ್ರತಿಕ್ರಿಯಿಸಿದ್ದಾರೆ. ಪಾಟೀಲ್ಗೆ ಏನು ಅಸಮಾಧಾನ ಇದೆ ಅಂತ ಗೊತ್ತಿಲ್ಲ, ಸಿಎಂ ಅವರ ಜೊತೆಗೆ ಮಾತನಾಡ್ತಾರೆ, ನೋಡೋಣ ಏನಾಗುತ್ತೆ ಅಂತ ಹೇಳಿದ್ದಾರೆ. ಯಾತಕ್ಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಅವರು ಕೊಟ್ಟಿದ್ದಾರೆ ಅಂತ ಗೊತ್ತು. ಯಾವ ಕಾರಣಕ್ಕೆ ಕೊಟ್ಟಿದ್ದಾರೆ ಅನ್ನೋದು ಅವರು ಏನು ಹೇಳಿಲ್ಲ, ನಮಗೆ ಗೊತ್ತಿಲ್ಲ. ಅದು ಮುಖ್ಯಮಂತ್ರಿಗಳು ಮತ್ತು ಅವರ ಮಧ್ಯದಲ್ಲಿ ಇರ್ತಕ್ಕಂಥದ್ದು. ಬಹುಶಃ ಅವರು ಮುಖ್ಯಮಂತ್ರಿಗಳಿಗೆ ತಿಳಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. BR ಪಾಟೀಲ್ ನಮ್ಗೆ ಅತ್ಯಂತ ಹಿರಿಯ ಶಾಸಕರಾಗಿದ್ದಾರೆ. ಅವರು ಸ್ವಲ್ಪ ಒಂದು ವ್ಯಕ್ತಿತ್ವ ಹೊಂದಿರತಕ್ಕಂಥವ್ರು ಮತ್ತು ವಿನೋಬಾವೆ ಮತ್ತು ಮಹಾತ್ಮ ಗಾಂಧೀಜಿ ಇದರಲ್ಲಿ ನಡೀತಕ್ಕಂಥದ್ದು. ಬಟ್ ಯಾಕೆ ಸಡನ್ ಆಗಿ ಮಾಡಿದ್ರು ಗೊತ್ತಿಲ್ಲ. ಇದು ಅವ್ರು ಏನೇ ಮಾಡಿದ್ರು ನಮ್ಮ ಮುಖ್ಯಮಂತ್ರಿಗಳು ಭಾಳ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥವ್ರು ಮತ್ತು ಶ್ರೀಮಾನ್ ಖರ್ಗೆ ಸಾಹೇಬ್ರಿಗೆ ಸಹಿತ ಭಾಳ ಆತ್ಮೀಯರಾಗಿದ್ದಾರೆ. ಹಾಗಾಗಿ ಯಾವುದೇ ಆ ರೀತಿಯಾಗಿ ತೊಂದರೆ ಆಗೋದಿಲ್ಲ. ಏನೋ ವಿಷಯ ಬಂದಿರಬೇಕು, ಅದೇನಿದ್ರು ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ ಸರಿಪಡಿಸ್ತಾರೆ ಅಂತ ಹೇಳಿ ಸರಿಪಡಿಸ್ತಾರೆ. ಅವರು ಕೊಟ್ಟಿರೋದು ರಾಜೀನಾಮೆ ಪೊಲಿಟಿಕಲ್ ಅಡ್ವೈಸರ್ ಅಂತ ಏನಿದೆ ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ನಾನು ಮಾಧ್ಯಮದಲ್ಲೇ ಕೇಳಿದೆ. ನಿನ್ನೆ ಅವರಿಗೆ ಏನು ಕರೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ, ಅವರು ಸಿಕ್ಕಿಲ್ಲ. ಮತ್ತು ಅವರ ಮಗ RK ಅವರಿಗೂ ಕೂಡ ಮಾತಾಡಿದೆ. ಅದು ಏನಕ್ಕೆ ಕೊಟ್ಟಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನೋ ಪತ್ರ ಬರೆದಿದ್ದಾರೆ ಅಂತ ಹೇಳಿದರೆ, ಆ ಪತ್ರದಲ್ಲಿ ಏನಿದೆ ಅಂತ ಮುಖ್ಯಮಂತ್ರಿಗಳಿಗೆ ಅಷ್ಟೇ ಗೊತ್ತಿದೆ. ಒಟ್ನಲ್ಲಿ ಪವರ್ ಶೇರ್ ವಾರ್ ಬೂದಿ ಮುಚ್ಚಿದ ಕೆಂಡದಂತಿರುವಾಗಲೇ ಅಶೋಕ್ ಬಾಂಬ್ ನಾನಾ ಲೆಕ್ಕಾಚಾರಗಳಿಗೆ ಕಾರಣವಾಗಿದೆ. ಅಡ್ಡೇಟಿನ ಮೇಲೆ ಗುಡ್ಡೇಟಿನ ಹೇಳಿಕೆಯೋ ನಿಜಕ್ಕೂ ನವೆಂಬರ್ ಡೆಡ್ಲೈನೋ ಎಂಬುದಕ್ಕೆ ಕಾಲವೇ ಉತ್ತರಿಸಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ TV.